ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಪ್ರಶಾಂತ್ ಪವಾರ್. ಸೊ ಇವತ್ತು ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಏನಂದರೆ, ನಮಗೆ ಒಂದು 45 ಅಥವಾ 50 ವರ್ಷ ಇದ್ದರೆ, ಇನ್ನು ನಾವು 10 20 ವರ್ಷಗಳ ನಂತರ ನಮ್ಮ ಜೀವನವನ್ನು ಹೇಗೆ ನೋಡಬೇಕು, ನಾನು ಈ ಕೆಲಸ ಮಾಡಬಾರ್ದಾಗಿತ್ತು, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ ಒಂದು ಪಶ್ಚಾತ್ತಾಪ ಪಡಬಾರದು ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಸೊ ಅದರಲ್ಲಿ ಆ ಒಂದು 7 ಪಶ್ಚಾತ್ತಾಪಗಳು ಪಡಬಾರ್ದು ಇರುವಂಥ ಒಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಅನ್ನೋದಕ್ಕೆ ಒಂದು ಈ ವಿಡಿಯೋನ. ಸೊ ಶುರು ಮಾಡೋಣ. ಮೊದಲನೇ ತಪ್ಪು, ಸಂಬಳವೇ ಒಂದು ಜೀವನ. ಸೊ ಸಂಬಳ ಬಿಟ್ಟು ಬೇರೆ ಏನಿಲ್ಲ, ಸಂಬಳ ತಗೊಳ್ಳೋದು, ಜೀವನ ನಡೆಸೋದು, ಹೀಗಂತ ಇದ್ರೆ ಅದು ದಯವಿಟ್ಟು ತಪ್ಪು. ಸೊ ಒಂದೊಳ್ಳೆ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದೀವಿ ಕಂಪ್ನಿಲಿ, ಬೋನಸ್ ಬರ್ತಾ ಇದೆ, ಹಾಗೆ ಪ್ರಮೋಷನ್ ಸಿಗ್ತಾ ಇದೆ, ಅಪ್ರೈಸಲ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನಂಬ್ಕೊಂಡಿದ್ರೆ ಭಾಳ ಕಷ್ಟ. ಯಾಕಂದರೆ ನಾವು ಒಂದಿನ ರಿಟೈರ್ಡ್ ಆದಾಗ ಆ ನೆಕ್ಸ್ಟ್ ಮಂತಿಂದ ನಮಗೆ ಬರೋವಂಥ ಸ್ಯಾಲ್ರಿ ಸ್ಟಾಪ್ ಆಗ್ಬಿಡುತ್ತೆ. ಓನ್ಲಿ ನಮಗೇನು ಪಿ ಎಫ್ ಗ್ರ್ಯಾಚುಯಿಟಿ ಅಮೌಂಟ್ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಜೀವನ ಹೇಗೆ ಅಂತ ನೋಡಿದಾಗ ಭಾಳ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಆ ಒಂದು ಸ್ಯಾಲ್ರಿ ಬರಲ್ಲ. ಯಾಕಂದರೆ ಆ ಸ್ಯಾಲ್ರಿ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಲ್ಲ ನಮಗೆ. ಸೊ ನಮಗೆ ಆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಬೇಕು ಅಂದರೆ ನಾವು ಅದನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ವಿ, ಅಸೆಟ್ ಮಾಡಿದ್ವಿ, ಅಥವಾ ರೆಂಟಲ್ ಇನ್ಕಮ್ ಬರೋ ಥರ ಮಾಡಿದ್ವಿ, ಇದನ್ನೆಲ್ಲ ನೋಡಬೇಕು. ಸೊ ಡೋಂಟ್ ವರ್ಕ್ ಓನ್ಲಿ ಫಾರ್ ಸ್ಯಾಲ್ರಿ, ಬಿಲ್ಡ್ ಅಸೆಟ್ ದಟ್ ವರ್ಕ್ ಫಾರ್ ಯು ವೆನ್ ಯು ರಿಟೈರ್. ಸೊ ಇದನ್ನು ಜ್ಞಾಪನ ಇಟ್ಕೊಬೇಕು ಫ್ರೆಂಡ್ಸ್. ಹಾಗೆ ಎರಡನೇದು, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ನ ಯಾವತ್ತೂ ತಡ ಮಾಡಿಬಿಡಿ. ಯಾಕಂದರೆ ಮುಂದಿನ ವರ್ಷದಿಂದ ಸೇವ್ ಮಾಡ್ತೀನಿ, ಈ ವರ್ಷ ಮಕ್ಕಳದು ಒಂದು ವಿದ್ಯಾಭ್ಯಾಸ ಮುಗಿದ್ಬಿಡ್ಲಿ, ಈ ವರ್ಷ ಈ ಒಂದು EMI ಮುಗಿದ್ಬಿಡ್ಲಿ, ಈ ಥರ ಪೋಸ್ಟ್ಪೋನ್ ಮಾಡ್ತಾ ಹೋದಷ್ಟು ನಿಮ್ಮ ಒಂದು ರಿಟೈರ್ಮೆಂಟಿಗೆ ಬರುವಂಥ ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಅಂದರೆ ಇನಿಷಿಯಲಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಆ ಅಮೌಂಟು ನಿಮ್ಮ ಕೊನೆಗಾಲದಲ್ಲಿ ಕೈ ಹಿಡಿಯುತ್ತೆ. ಸೊ ದಯವಿಟ್ಟು ಒಂದು ರಿಮೆಂಬರ್ ಮಾಡ್ಕೊಳ್ಳಿ, ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ವಾಸ್ ಎಸ್ಟರ್ಡೇ, ಸೆಕೆಂಡ್ ಬೆಸ್ಟ್ ಟೈಮ್ ಈಸ್ ಟುಡೇ. ಸೊ ಒಂದು ಚಿಕ್ಕ ಅಮೌಂಟಿಂದಾನೇ ಸ್ಟಾರ್ಟ್ ಮಾಡಿ ಸೇವಿಂಗ್ಸ್ ಮಾಡೋದನ್ನು. ಅದು ಒಂದು ದೊಡ್ಡ ಮೊತ್ತವಾಗಿ ನೀವು ರಿಟೈರ್ಮೆಂಟ್ ಲೈಫಲ್ಲಿ ಕೈ ಹಿಡಿಯುತ್ತೆ. ಸೊ ಅದೆಲ್ತಾ ಮೂರನೇದು, ಕಾರ್ಪೊರೇಟ್ ಲೈಫ್ನಲ್ಲಿ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ಬಿಡ್ತೀವಿ. ಏನಂದರೆ ಈ ಮೀಟಿಂಗ್ಸ್ನ ಮಾಡ್ಕೊಂಡಿದ್ಬಿಡೋದು, ಲೇಟಾಗಿ ಬಾಸ್ಗಳ ಜೊತೆ ಮಾತಾಡ್ತಾ ಇವತ್ತು ಇದಾಯಿತು ಅದಾಯಿತು, ಔಟ್ಡೋರ್ ಫುಡ್ಸು, ಎಕ್ಸಸೈಸ್ ಮಾಡ್ದಿರೋವಂಥದ್ದು. ಸೊ ದಯವಿಟ್ಟು ಹೇಳ್ತಾ ಇದ್ದೀವಿ, ಯಾವುದೇ ಒಂದು ನಿವೃತ್ತಿ ಆದಮೇಲೆ ಇವೆಲ್ಲ ಇರಲ್ಲ. ಆವಾಗ ನಿಮ್ಮ ಹೆಲ್ತ್ ನಿಮಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತೆ. ಅದಕ್ಕೇ ಈಗಲಿಂದಾನೇ ಅದಕ್ಕೆ ಒಂದು ಒಳ್ಳೆಯಂಥ ಟೈಮ್ನ ಕೊಡಿ. ಯಾಕಂದರೆ ಹೆಲ್ತ್ ಈಸ್ ರಿಯಲ್ ವೆಲ್ತ್ ಫಾರ್ ಯುವರ್ ಲೈಫ್. ಸೊ ಪ್ರತಿದಿನ ಒಂದು 30 ಮಿನಿಟ್ಸ್ ವಾಕ್ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಆಮೇಲೆ ಟೈಮಿಗೆ ಸರಿಯಾಗಿ ಊಟ ಮಾಡಿ. ಯಾಕಂದರೆ ಈಗಿನ ಒಂದು ಟೈಮಲ್ಲಿ ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ. ಊಟ ಮಾಡಿದ್ರೂ ಅದು ಸರಿಯಾದ ಫುಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಊಟನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯ ಅಂತ ಕಾಣ್ಬೋದು, ಆದರೆ ಇಟ್ ಮೇಕ್ಸ್ ಹ್ಯೂಜ್ ಇಂಪ್ಯಾಕ್ಟ್ ಇನ್ ಯುವರ್ ಲೈಫ್. ಸೊ ದಯವಿಟ್ಟು ಊಟನ ಸ್ಕಿಪ್ ಮಾಡದೆ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ಯಾಕಂದರೆ ನಿಮಗೆ ಅಂತ ನಿಮ್ಗೊಂದು ಫ್ಯಾಮಿಲಿ ಇದೆ, ಅದು ನಿಮ್ಗೆ ವೆಯ್ಟ್ ಮಾಡ್ತಿರುತ್ತೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿ ಅಂತ ಬಂದಾಗ ನಾವು ಎಷ್ಟೋ ಸರಿ ನೋಡ್ತೀವಿ, ಫ್ಯಾಮಿಲಿಗೆ ನಾವು ಟೈಮೇ ಕೊಡಲ್ಲ. ಬಟ್ ದುಡಿಯೋದು ಫ್ಯಾಮಿಲಿಗೋಸ್ಕರನೇ, ಆದರೆ ಅವ್ರ ಜೊತೆನೇ ನಾವಿರಲ್ಲ. ಬಟ್ ರಿಟೈರ್ಡ್ ಆದಾಗ ಅಂದ್ಕೊಳ್ತೀವಿ, ಅಯ್ಯೋ ನನ್ನ ಮಗ ಸ್ಕೂಲ್ಗೆ ಹೋಗ್ತಿದ್ದನ್ನ ನಾನು ನೋಡಲಿಲ್ಲ, ನನ್ನ ಮಗಳನ್ನ ನಾನು ಆವತ್ತು ಸ್ಕೂಲಿಗೆ ಬಿಡೋದಾಗಲಿ, ಒಂದು ಎಕ್ಸಾಮ್ ಟೈಮಲ್ಲಿ ಸಪೋರ್ಟ್ ಮಾಡೋದಾಗಲಿ ಮಾಡಲಿಲ್ಲ ಅಂತ. ಸೊ ಅದನ್ನು ರಿಗ್ರೆಟ್ ಮಾಡೋ ಬದಲು ಅವ್ರಿಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಒಂದು ಟೈಮ್ ಸ್ಲಾಟನ್ನು ರೆಡಿ ಮಾಡ್ಕೊಳ್ಳಿ. ಆ ಟೈಮ್ ಸ್ಲಾಟಲ್ಲಿ ನಿಮ್ಮ ಫ್ಯಾಮಿಲಿಗೂ ಪ್ರಿಫರೆನ್ಸ್ ಕೊಡಿ. ಆಗ ಅವ್ರಿಗೂ ಖುಷಿಯಾಗತ್ತೆ, ನಿಮಗೂ ನಾಳೆ ದಿನ ರಿಟೈರ್ಡ್ ಆಗಿ ಅಥವಾ ನೀವು ಮನೇಲಿದ್ದಾಗ ನಿಮ್ಮ ಒಂದು ಲೈಫನ್ನು ಹಿಂದಿರುಗಿ ನೋಡಿದಾಗ
ಅವೆಲ್ಲ ನಾವು ಮಿಸ್ ಮಾಡ್ಕೊಂಡಿಲ್ಲ ಅಂತ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಇದನ್ನೆಲ್ಲ ನಾನು ಒಂದು ಸ್ವಯಂ ಆ, ಒಂದು ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಅಕ್ಕಪಕ್ಕ ನಡೀತಿರೋಂಥ ಈಗಿನ ಒಂದು ಇದರಲ್ಲಿ ನೋಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ನಾವು ಡಿಸ್ಕಸ್ ಮಾಡ್ತಿದ್ದಾಗ ಇವನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ನೀವು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಮತ್ತು ಐದನೇದು, ಹೊಸ ವಿಷಯದ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋಲು ಹೇಳ್ತೀನಿ, ಲರ್ನಿಂಗ್ನ ಯಾವತ್ತೂ ಸ್ಟಾಪ್ ಮಾಡಬೇಡಿ. ಲರ್ನ್ ಮಾಡ್ತಾ ಹೋಗಿ. ಯಾಕಂದರೆ ಈ ಟೈಮಲ್ಲಿ ಯಾರು ಲರ್ನ್ ಮಾಡ್ತಾರೆ ಅವ್ರು ಮಾತ್ರ ಒಂದು ಫೇಸಲ್ಲಿ ಹೋಗ್ತಾ ಇರ್ತಾರೆ. ಯಾರು ಲರ್ನ್ ಮಾಡಲ್ಲ ಅವ್ರು ಹಿಂದೆನೇ ಉಳ್ಕೊಂಡ್ಬಿಡ್ತಾರೆ. ಏಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಂದಿರೋಂಥ ನೆನ್ನೆ ಒಂದು ಆ, ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮ್ಮ ಒಂದು ಜಾಬ್ನ ಕಿತ್ಕೊಂಡ್ಬಿಡುತ್ತಾ ಅಂತ. ಈ ಥರ ಒಂದು ವಿಷಯಗಳು ನೋಡ್ತಾ ಇದ್ದಾಗ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಪರಿಣಿತಿ ಇಲ್ಲ ಅಂದರೆ ನಾವು ಡೆಫಿನೆಟ್ ಆಗಿ ಹಿಂದುಳಿದ್ಬಿಡ್ತೀವಿ, ಮುಂದೆ ಹೋಗೋಕ್ಕಾಗಲ್ಲ. ಸೊ ಎಲ್ಲ ವಿಷಯದ ಬಗ್ಗೆನೂ ತಿಳ್ಕೊತಾ ಇರಿ. ಹಾಗೆ ಒಂದು ವಿಷಯದ ಬಗ್ಗೆ ನೀವು ಲರ್ನ್ ಮಾಡ್ತಾ ಇದ್ದಾಗ ಆ ಸ್ಕಿಲ್ ನಿಮ್ಮನ್ನು ಕಾಪಾಡುತ್ತೆ. ಸೊ ಈ ಸ್ಕಿಲ್ ಈಗ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಒಂದು ವರ್ಕ್ ಕಲ್ಚರಲ್ಲಿ. ಒಂದು ದಿನ ಮಾಡ್ತೀನಿ ಅಂತ ಮುಂದಾಕೊಂಡು ಹೋಗೋದು. ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ರಿಟೈರ್ಡ್ ಆದಮೇಲೆ ಟೂರ್ಗೆ ಹೋಗೋಣ, ಬಿಸ್ನೆಸ್ ಮಾಡೋಣ, ಮತ್ತು ನಾನು ಮಾಡಿರೋಂಥ ಡ್ರೀಮ್ನ ನಾನು ರಿಟೈರ್ಡ್ ಆದಮೇಲೆ ಮಾಡೋಣ. ಯಾವತ್ತೂ ಇದನ್ನೆಲ್ಲ ಮುಂದೆ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಕೆಲಸ ಮಾಡಬೇಕಾದ್ರೇ ನಿಮಗೆ ದುಡ್ಡು ಓಡಾಡಬೇಕಾಗಿದ್ರೆ ಆಗದೇ ಇಲ್ದಂಥ ವಿಷಯಗಳು ಆಮೇಲೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವಾಗ ವಯಸ್ಸಾಗ್ಬಿಟ್ಟಿರುತ್ತೆ, ನೀವು ಎಲ್ಲೂ ಹೋಗೋಕ್ಕಾಗಲ್ಲ, ನಡೆದಾಡೋಕ್ಕಾಗಲ್ಲ, ಒಂಚೂರು ದೂರ ಹೋದ್ರೂ ನಿಮಗೆ ಆಯಾಸ ಆಗೋ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಿಮ್ಮ ಒಂದು ಈ 45 ವರ್ಷ ಅಥವಾ 30 ವರ್ಷ ಈ ಥರ ಟೈಮ್ಗಳಲ್ಲಿ ಟ್ರಿಪ್ಗಳು, ನೀವು ಒಂದು ಬಿಸ್ನೆಸ್ ಟ್ರಿಪ್ಸು ಅದಕ್ಕೆಲ್ಲ ಹೋಗ್ತೀರಾ. ಆದರೆ ಫ್ಯಾಮಿಲಿ ಟ್ರಿಪ್ಸು ಈ ಥರದಕ್ಕೆಲ್ಲ ಹೋದಾಗ ನಿಮಗೂ ಒಂದು ರಿಕ್ರಿಯೇಷನ್ ಆಗುತ್ತೆ, ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಸೊ ಇದನ್ನು ನೀವು ಸ್ಟಾರ್ಟ್ ಮಾಡಿ. ಮೇ ಬಿ ಒಂದು ಸ್ಮಾಲ್ ಟ್ರಿಪ್ ಥರನೇ ಯೋಚನೆ ಮಾಡ್ತಾ ಹೋಗಿ, ಆಮೇಲೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಸ್ಟಾರ್ಟ್ ಟುಡೇ. ದಟ್ ಈಸ್ ಅ ಕಾನ್ಸೆಪ್ಟ್. ಯಾಕಂದರೆ ನೀವು ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ಇಡ್ತಾ ಹೋದಾಗ, ಅಂದರೆ ಒಂದು ಕಾಲು ಇಟ್ಟಾಗಲೇ ಒಂದು ಹೆಜ್ಜೆ ಕಂಪ್ಲೀಟ್ ಆಗೋದು. ಹಾಗೆ ಒಂದೊಂದು ವಿಷಯನೇ ನೀವು ಮಾಡ್ತಾ ಹೋದಾಗಲೇ ನಿಮಗೆ ಆದಂಥ ಒಂದು ಗುರಿನ ತಲುಪೋದಕ್ಕೆ ಸಾಧ್ಯ. ಅಷ್ಟು ಹೇಳ್ತಾ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಎಲ್ಲರೂ ಒಂದೇ ಇದರಲ್ಲಿರ್ತಾರೆ, ಏನಂದರೆ ಪ್ರಮೋಷನ್ನು, ಡಿಸಿಗ್ನೇಷನ್ನು, ಸ್ಟೇಟಸ್ಸು, ಸೊಸೈಟಿ, ಇದರಿಂದನೇ ಓಡ್ತಾ ಇರ್ತಾರೆ. ಆ ಓಡ್ತಾ ನಮ್ಮ ಒಂದು ಕನಸುಗಳನ್ನ ನಾವು ಮರ್ತ್ಬಿಡ್ತೀವಿ. ನಾವು ಕನಸಲ್ಲಿ ಏನು ಅಂದ್ಕೊಂಡಿದ್ವಿ, ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ, ನಮ್ಮ ಜೀವನದಲ್ಲಿ ಏನೇನು ನಡಿಬೇಕಾಗಿತ್ತು, ಏನು ನಡೀತಿದೆ, ಇವನ್ನೆಲ್ಲ ಮರ್ತು. ಸೊ ನಾವು ಕನಸುಗಳನ್ನ ಮರೀದೆ ನಮ್ಮ ಕನಸನ್ನ ಯಾವ ರೀತಿ ನಾವು ಮಾಡಬೇಕು, ಸೊ ಅದಕ್ಕೆ ನಿಜವಾಗ್ಲೂ ನಾವು ಜೀವನನ ನಡೆಸ್ತಾ ಇದ್ದೀವ, ಇದನ್ನ ಒಂದ್ಸಲ ಯೋಚನೆ ಮಾಡಿಕೊಂಡು ಅದ್ರ ದಾರಿಲೇ ಸಾಗಬೇಕು. ಆವಾಗಲೇ ನಮ್ಮ ಒಂದು ಏನು ಅಂದ್ಕೊಂಡಿರ್ತೀವಿ ಆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಒಂದು ಫೈನಲ್ ಮೆಸೇಜ್ ಏನಂದರೆ, ಈ 26 ವರ್ಷ ನಮ್ಮ ಕಾರ್ಪೊರೇಟ್ ಲೈಫಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈ ಪ್ರಯಾಣ ನನಗೆ ಶಿಸ್ತು, ಅನುಭವ, ಹಾಗೆ ಹಲವಾರು ಒಂದು ಲೆಸನ್ಸ್ಗಳನ್ನ ಹೇಳ್ಕೊಡ್ತು. ಆದರೆ ಒಂದು ದಿನ ನಾನು ಕೇಳ್ಕೊಂಡೆ, ಏನಂದರೆ ನಾನು ಕಲಿಬೇಕಾದ್ದು ಏನು. ಆಗ ಸ್ಟಾರ್ಟ್ ಆಗಿದ್ದೆ ಈ ಸೆಕೆಂಡ್ ಇನ್ನಿಂಗ್ಸ್. ಸೊ ಈ ಚಾನಲ್ ಉದ್ದೇಶ ವಿಡಿಯೋ ಮಾಡೋದಾಗಲಿ ಅಥವಾ ದುಡ್ಡು ಸಂಪಾದನೆ ಮಾಡೋದಾಗಲಿ ಅಲ್ಲ. ಈ ವಿಡಿಯೋ ಉದ್ದೇಶ ಒಂದು 40+, 45+ ವಯಸ್ಸಾದವ್ರು ಕೂಡ ಹೊಸ ಕನಸನ್ನ ಕಾಣ್ಬೋದು. ಅವ್ರು ಕೂಡ ಬೇರೆಯವ್ರ ಥರ ಇಲ್ಲ, ನಮ್ಮ ಕೆಲಸ ಎಲ್ಲ ಮುಗ್ದೋಗಿಲ್ಲ, ಇನ್ನೂ ನಾವಿದ್ದೀವಿ, ಸೆಕೆಂಡ್ ಇನ್ನಿಂಗ್ಸ್ ಇದೆ ನಮ್ಮದು ಬಾಕಿ, ಆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಚಾನಲ್. ಸೊ ಲಾಸ್ಟ್ ನಾ ಹೇಳೋದಿಷ್ಟೇ, ಈ 7 ವಿಷಯಗಳಲ್ಲಿ ಒಂದಾದರೂ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಂದು ಚಿಕ್ಕ ನಿರ್ಧಾರನ ತೆಗೆದುಕೊಳ್ಳಿ. ಯಾಕಂದರೆ ನಾಳೆ ಬದಲಾಗೋದಿಲ್ಲ, ನಾವು ಬದಲಾಗಬೇಕು. ಅದೇ ಇಂಪಾರ್ಟೆಂಟ್ ಥಿಂಗ್. ನಾವು ಬದಲಾಗ್ಲಾಗ್ತೇವೆ, ಎಲ್ಲರೂ ಬದಲಾಗೋದು. ಸೊ ಇಷ್ಟು ಹೇಳ್ತಾ, ನೀವು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಬಟನ್ ಒತ್ತಿ. ಹಾಗೆ
ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಭಾಳ ಒಂದು ಖುಷಿ ಮತ್ತು ಹುಮ್ಮಸ್ಸು ಸಿಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರಶಾಂತ್ ಪವಾರ್. ಧನ್ಯವಾದಗಳು.